ನಮಸ್ಕಾರ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಬ್ಬಸಿಗೆ ಸೊಪ್ಪಿನ ದೋಸೆ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲರೂ ಸಬ್ಬಸಿಗೆ ಸೊಪ್ಪನ್ನು ಪಲ್ಯ ಆಮೇಲೆ ಸಾಂಬಾರು ಈ ಥರ ಮಾಡಿಬಿಟ್ಟು ತಿಂತಾರೆ. ಆದರೆ ನಾವು ದೋಸೆನೂ ಮಾಡ್ತೀವಿ. ಅದರಿಂದ ಇವಾಗ 3 ಲೋಟ ನಾನು ಅಕ್ಕಿಯನ್ನು ನೆನೆಸ್ಕೊಂಡಿದ್ದೀನಿ. ಮತ್ತು 1.5 ಟೇಬಲ್ ಚಮಚದಷ್ಟು ಮೆಂತ್ಯ ಕಾಳನ್ನು ನೆನೆಸಿದ್ದೀನಿ. ಮತ್ತು ಸ್ವಲ್ಪ ಬೆಲ್ಲ, ಅವಲಕ್ಕಿ ಮತ್ತು ತೆಂಗಿನಕಾಯಿ ತುರಿ ಮತ್ತು ಸಬ್ಬಸಿಗೆ ಸೊಪ್ಪು ಇಷ್ಟನ್ನು ನಾನು ತೊಗೊಂಡಿದ್ದೀನಿ. ಇವಾಗ ಒಂದು 5 ಅವರ್ ನೆನೆಯಬೇಕು ಅಕ್ಕಿ. ಇವಾಗ ಮಿಕ್ಸಿ ಜಾರಲ್ಲಿ ನಾನು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನಕಾಯಿ ತುರಿನೂ ಹಾಕ್ಕೊಳ್ತಾ ಇದ್ದೀನಿ. ಒಂದು 3/4 ಕಪ್ಪಷ್ಟು ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿ. ಇವಾಗ ಮೀಡಿಯಮ್ ಆಗಿ ರುಬ್ಕೊಳ್ಳೋಣ. ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಆ ಹಿಟ್ಟಿಗೆ ತಕ್ಕಷ್ಟು ಅವಲಕ್ಕಿಯನ್ನು ಸೇರಿಸ್ತಾ ಇದ್ದೀನಿ, ನೆನೆಸಿರುವುದು. ಇವಾಗ ನೈಸಾಗಿ ರುಬ್ಕೊಳ್ಬೇಕು. ಇದು ನೈಟು ರುಬ್ಬಿಟ್ಟು ಮಾರ್ನಿಂಗ್ ಮಾಡೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಡಬೇಕು. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಡ್ತೀವೋ ಅಷ್ಟೇ ನಾಳೆ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಹಿಟ್ಟು. ಹಾಗೆ ಕಲಿಸ್ಬಿಟ್ಟು ಮುಚ್ಚಿಡೋಣ. ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ಕಲರ್ಫುಲ್ ಚೇಂಜ್ ಆಗೋಗಿದೆ ಹಿಟ್ಟಿಂದು. ಆದರೆ ಚೆನ್ನಾಗಿ ಫರ್ಮೆಂಟ್ ಆಗಿ ಬಂದಿದೆ. ಇದಕ್ಕೆ ಬೆಲ್ಲ ಹಾಕ್ತೀವಲ್ಲ, ಅದಕ್ಕೆ ಇವಾಗ ಕಲರ್ ಈ ಥರ ಚೇಂಜ್ ಆಗಿದೆ ಕಲರು. ನಿನ್ನೆ ಮಾತ್ರ ಚೆನ್ನಾಗಿತ್ತು ಕಲರು. ಇವಾಗ ಸ್ವಲ್ಪ ಒಂಚೂರು ನೀರು ಹಾಕ್ಕೊಳ್ಬೇಕು. ಈಗ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಚಟ್ನಿಗೆ ತೆಂಗಿನಕಾಯಿ, ಕಡಲೆಬೀಜ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣು, ಉಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ. ನೀವು ಬೇಕು ಅಂತ ಅಂದರೆ ಹಸಿಮೆಣಸಿನ್ಕಾಯಿ ಚಟ್ನಿನೂ ಮಾಡ್ಕೊಳ್ಬೋದು. ಈ ದೋಸೆಗೆ ಇದು ಚೆನ್ನಾಗಿರುತ್ತೆ ಕೆಂಪುದು ಅಂತ ನಾನು ಮಾಡ್ಕೊಂಡಿದ್ದೀನಿ. ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಸೋಡಾ ಆಮೇಲೆ ಈಸ್ಟು ಅದೆಲ್ಲ ಏನು ಸೇರಿಸ್ಬೇಕು ಅಂತ ಏನಿಲ್ಲ. ಆದ್ರೂ ಚೆನ್ನಾಗಿ ಬ್ರೆಡ್ ಥರ ಚೆನ್ನಾಗಿ ಬರುತ್ತೆ. ಟಿಫನ್ ಬಾಕ್ಸಿಗೂ ಇದನ್ನು ಹಾಕ್ಕೊಡ್ಬೋದು. ಏನು ಗಟ್ಟಿ ನಾರ್ ಥರ ಈ ಥರ ಏನಾಗಲ್ಲ, ಸ್ಮೂತಾಗಿ ಇರುತ್ತೆ. ಇನ್ನೊಂದು ದೋಸೆ ಹಾಕ್ಕೊಳ್ಳೋಣ. ಇವಾಗ ರೆಡಿ ಆಯಿತು. ಎರಡು ದೋಸೆಗಳು ಮಾಡಿದ್ದೀನಿ. ಇವಾಗ ಚಟ್ನಿ ಹಾಕಿ ಸರ್ವ್ ಮಾಡೋಣ. ಇದ್ರ ಜೊತೆ ತುಪ್ಪ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ತುಪ್ಪನೂ ಹಾಕ್ಕೊಳ್ತಾ ಇದ್ದೀನಿ ನಾನೀಗ. ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.